ಎಲ್ಲರನ್ನ ಪ್ರೀತಿ ಕಡೆ ಗ್ರೂಪ್ ಪ್ರಸನ್ನದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಡ್ತಾರೆ. ಈ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬರೀ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬೋಣ. ಆಕ್ಚುಲಿ ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಪ್ರೋಮೋ ಏನಪ್ಪಾ ಅಂತಂದ್ರೆ ಗ್ರ್ಯಾಂಡ್ ಫಿನಾಲಿನ ಹೈಪ್ ಮಾಡಕ್ಕೆ ಒಂದು ಐಡಿಯಾಗಳನ್ನ ಎಡಿಟಿಂಗ್ ಟೀಮ್ ಅವರು ಹೆಂಗ್ ಮಾಡಬೇಕು ಅಂತ ಯಾವ ತರ ಹಾಳು ಮಾಡಬೇಕು ಅಂತ ಎಡಿಟಿಂಗ್ ಟೀಮ್ ಅವರು ಲೈಕ್ ಮಾಡಿರೋ ತರ ಪ್ರೋಮೋ ಇದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಏನು ಹೈಪ್ ಇಲ್ಲ ಗೈಸ್, ನಾರ್ಮಲ್ ಆಗಿ 111 ದಿನ ಕಂಟಿನ್ಯೂ ಆಗ್ತಾ ಇದೆ, 111 ದಿನ ಬರ್ತಾ ಇದೆ. ಸೊ 24 ಕಂಟೆಸ್ಟೆಂಟ್ಸ್ ಗಳು ಯಾರು ವಿನ್ನರು ಯಾರು ರನ್ನರು ಎಲ್ಲ ಗೊತ್ತಾಗುತ್ತೆ ಸಂಡೇ ಅಂತ ಹೇಳ್ಬಿಟ್ಟು ಒಂದು ಗ್ಲಿಮ್ಸ್ ನ ಬಿಟ್ಟಿದ್ದಾರೆ. ಸೊ ಆಕ್ಚುಲಿ ಗೈಸ್ ನನಗೆ ಈ ಪ್ರೋಮೋದಲ್ಲಿ ಅಂತ ಹೈಲೈಟ್ ಪಾರ್ಟ್ ಗಳು ಏನು ಕಾಣಿಸಲ್ಲ. ಯಾಕಂದ್ರೆ ಲಾಸ್ಟ್ ಸೀಸನ್ ಎಷ್ಟು ಚೆನ್ನಾಗಿ ಸ್ಯಾಟರ್ಡೆ ಸಂಡೇ ಬರೋಕ್ಕಿಂತ ಮುಂಚೆ ಒಂದು ವಾರ ಫುಲ್ ಹೈಪ್ ಇತ್ತು, ಫಿನಾಲೆ ಅಂತ. ಈ ಸೀಸನ್ ಏನೂ ಇಲ್ಲ. ಸುದೀಪ್ ಸರ್ ಆರಾಮ್ಸೆ CCL ಆಡ್ತಾ ಇದ್ದಾರೆ. ಸುದೀಪ್ ಸರ್ ಇವತ್ತು ಆಕ್ಚುಲಿ ಬರ್ತಾರೆ, ಇವತ್ತು ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಡ್ತಾರೆ. ಆಕ್ಚುಲಿ ನಾಳೆಗೆ ಲೈಕ್ ಒಂದಷ್ಟು ಪ್ರೋಮೋಗಳನ್ನ ರೆಡಿ ಮಾಡ್ಕೊಳ್ಬೇಕಲ್ಲ, ಪ್ರೋಮೋ ಕಾರ್ಡ್ಗಳು ಅವೆಲ್ಲ ಲೈಕ್ ಇವತ್ತು ಶೂಟಿಂಗ್ ನಡೆಯುತ್ತೆ. ಅಂಡ್ ಇವತ್ತು ನಾರ್ಮಲ್ ಎಪಿಸೋಡ್ಸ್ ತರನೇ ಬರುತ್ತೆ ಗೈಸ್. ಆಕ್ಚುಲಿ ಸುದೀಪ್ ಸರ್ ಇರಲ್ಲ. ಸೊ ನಾರ್ಮಲ್ ಒಳಗಡೆ ಏನೇನು ಮಾತಾಡ್ಕೊಳ್ತಾರೆ ಕಂಟೆಸ್ಟ್ ಪ್ರೀ ಫಿನಾಲೆ ಅಂದ್ರೆ 9 ಗಂಟೆ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ ಪ್ರೀ ಫಿನಾಲೆ ಹೆಂಗ್ ಪ್ರಿಪರೇಷನ್ ಸೊ ಆ ತರ ಇರುತ್ತೆ ಅಷ್ಟೇ, ನಾರ್ಮಲ್ ಬೇರೆ ಏನು ತೋರ್ಸಕ್ ಹೋಗಲ್ಲ ನಿಮ್ಗೆ. ಈಗ ಇಲ್ಲಿ ಈ ಪ್ರೋಮೋದಲ್ಲಿ ಏನ್ ಕಾಣಿಸ್ತದೆ ಅಂತಂದ್ರೆ ಆಕ್ಚುಲಿ 111 ದಿವಸ, ಸೊ 111 ದಿವಸ ಆಡಿದ್ದಾರೆ ಎಲ್ಲ. ಒಂದು 24 ಕಂಟೆಸ್ಟೆಂಟ್ಗಳು ಕೂಡ 124 ಕಂಟೆಸ್ಟೆಂಟ್ಗಳು 111 ದಿವಸ ಈ ಸಲ ಬಿಗ್ ಬಾಸ್ ಇದ್ದಿದ್ದು ಅಂತ ಲೈಕ್ ಈ ಪ್ರೋಮೋದಲ್ಲಿ ತೋರಿಸ್ತಾರೆ. 6 ಫೈನಲಿಸ್ಟು, ಒಬ್ರು ವಿನ್ನರು. ಯಾರು ವಿನ್ನರು? ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಗೈಸ್? ನೀವು ಕಮೆಂಟ್ ಮಾಡಿ ತಿಳಿಸಿ. ನಾವಂತೂ ಈಗ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದೀವಿ ಯಾವಾಗ ಭಾನುವಾರ ಆಗುತ್ತೋ. ಆ್ಯಂಡ್ ಭಾನುವಾರದಲ್ಲಿ ಹೆಂಗೆ ಶೂಟಿಂಗ್ ಆಗುತ್ತೆ ಅಂತಂದರೆ ಗೈಸ್ ಆ್ಯಕ್ಚುಲಿ ಸೊ ನಾರ್ಮಲ್ ಆಗಿ ನಾಳೆ 10 ಗಂಟೆಗೆ ಲೈಕ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. 10 ಗಂಟೆ ಅಥವಾ 9:30 ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಭಾನುವಾರ. ಸೊ ಅದು ಬಂದು 3 ಗಂಟೆ 4 ಗಂಟೆ ತನಕ ಶೂಟಿಂಗ್, ಅಂದರೆ ಸ್ವಲ್ಪ ಒಂದಷ್ಟು 1-2-3 ಜನ ಎಲಿಮಿನೇಷನ್ ಆಗುವಂಥದ್ದು ಅದೆಲ್ಲ ತೋರಿಸ್ತಾ ಇರ್ತಾರೆ. ಆ್ಯಂಡ್ ಅಗೇನ್ ಮತ್ತೆ ಫೈನಲ್ಲು ಯಾರು ಟಾಪ್ 2 ಉಳ್ಕೊಂಡಿರ್ತಾರೆ ಗೊತ್ತಾ, ಅವರ ಒಂದು ಗ್ರ್ಯಾಂಡ್ ಫೈನಲ್ ಅಂದರೆ ಯಾರು ಕೈ ಎತ್ತಾರೋ ಸುದೀಪ್ ಸರ್, ಆ ಒಂದು ಶೂಟಿಂಗ್ನ ಆ್ಯಕ್ಚುಲಿ ಸೊ 9 ಗಂಟೆ ಮೇಲೆ ನೈಟ್ 9 ಮೇಲೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆಕ್ಚುಲಿ ಗೈಸ್ 11 ಗಂಟೆಗೆ ಲೈಕ್ ಸುದೀಪ್ ಸರ್ ಕೈ ಎತ್ತಿದ್ದಾರೆ ಆ ವಿನ್ನರ್ನ. ಆಕ್ಚುಲಿ ನಾವು ಲೈವ್ ಮಾಡ್ತಾ ಇರ್ತೀವಿ, ಸೊ ನೀವು ಕೂಡ ವಾಚ್ ಅಲಾಂಗ್ ಮಾಡ್ಬೋದು. 6 ಗಂಟೆಯಿಂದ ನಾವು ಕೂಡ ಸ್ಟಾರ್ಟ್ ಮಾಡ್ಕೊಳ್ತೀವಿ ನಮ್ಮ ಒಂದು ವಿಡಿಯೋಸ್ ವಾಚ್ ಅಲಾಂಗ್ ಮಾಡ್ತಾ ನೀವು ಲೈವ್ ಕೂಡ ನೋಡ್ಬೋದು. ಸೊ 11 ಗಂಟೆಗೆ ನಮ್ಗೆ ಗೊತ್ತಾಗುತ್ತೆ, ನೋಡ್ತಾ ಇರ್ತೀವಿ, ಎಪಿಸೋಡ್ ನೋಡ್ಕೊಂಡು ಲೈವ್ ಅಲ್ಲಿ ಕೂತಿರ್ತೀವಿ. ಸೊ 5:15 ಕರೆಕ್ಟಾಗಿ ನಾಳೆ ಭಾನುವಾರ, ಸೊ 5:15 ಬರ್ತೀವಿ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ. 5:15 ಹಂಗೆ ಕಂಟಿನ್ಯೂಸ್ ಆಗಿ ಲೈವ್ ಹೆಂಗಿದೆ ಎಪಿಸೋಡ್ ನೀವು ಮನೇಲಿ ನೋಡ್ತಾರೆ ಟಿವಿಲಿ. ಸೊ ಜೊತೆಗೆ ನಮಗೆ ಒಂದು ಮೊಬೈಲ್ ನೀವು ಆನ್ ಮಾಡ್ಕೊಂಡು ನೋಡ್ತಾರೆ. ಸೊ ಇಬ್ಬರು ಕೂಡ ಲೈಕ್ ಕಾನ್ವರ್ಸೇಷನ್ ಮಾಡ್ಕೊಂಡು ಮಾತಾಡ್ಕೊಂಡು ಸೊ ಬಿಗ್ ಬಾಸ್ ಹೆಂಗೆ ಆಗ್ತಿದೆ, ಸೊ ಏನು ಕತೆ ಎಲ್ಲ ಲೈವಲ್ಲಿ ಕೂತ್ಕೊಂಡು ಮಾತಾಡೋ. ದಯವಿಟ್ಟು ಎಲ್ಲರೂ ಲೈವ್ ಜಾಯ್ನ್ ಆಗಿ, ಓಕೆನಾ? ಅಂಡ್ ಒಟ್ನಲ್ಲಿ ಗೈಸ್ ಇನ್ನೇನು ಬರ್ತಾ ಇದೆ ನಿಮ್ಗೆ ಅನ್ಸ್ಬೋದು ಏನೋ ಟಾಪ್ 1, 2, 3 ಯಾರು ನಿಮ್ಮ ಪ್ರಕಾರ ಪ್ರಿಡಿಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 1, 2, 3 ಅಂಡ್ ನಮ್ಮ ಟಾಪ್ 1, 2, 3 ಆಕ್ಚುಲಿ ನಾಳೆ ನಾನು ಲೈವಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ನಾಳೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಟಾಪ್ 1, 2, 3 ಯಾರು ಇರ್ಬೋದು ಅಂತ. ಸೊ ಒಟ್ನಲ್ಲಿ ಬಿಗ್ ಬಾಸ್ ಕೊನೆಗೂ ಮುಗಿದೋಯ್ತು. ಐ ಥಿಂಕ್ ಮುಗಿಸ್ಬೇಕಲ್ಲ ಅಂತ ಮುಗಿಸಿದ್ದಾರೆ ಬಿಗ್ ಬಾಸ್. ಈ ಸೀಸನ್ ಏನಂತ ಅಷ್ಟು ಹೈಪ್ ಏನಿಲ್ಲ, ಅಷ್ಟು ಗ್ರ್ಯಾಂಡ್ ಹಿಟ್ ಕೂಡ ಆಗಿಲ್ಲ. ಓನ್ಲಿ ಒನ್ ಥಿಂಗ್ ಏನಂತಂದ್ರೆ ಮೇ ಬಿ ಒಬ್ಬರು 3 ಜನ ಕಾಂಟೆಂಟ್ ಕೊಡೋದ್ರಿಂದ ತುಂಬಾ ಫ್ಲಾಪ್ ಆಯಿತು ಈ ಸೀಸನ್ ಅಂತ ಅನ್ಸುತ್ತೆ. ಆ್ಯಂಡ್ ಯಾರಿಗೂ ಕೂಡ ಇಂಟ್ರೆಸ್ಟೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಆ್ಯಕ್ಚುಲಿ ಫ್ಲಾಪ್ ಆಗೋದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ ಸುದೀಪ್ ಸರ್ ವೀಕೆಂಡಲ್ಲಿ ಅಷ್ಟು ಚೆನ್ನಾಗಿ ನಡ್ಸ್ಕೊಳ್ಳದೆ ಇದ್ದಿದ್ರು ಒಂದು ರೀತಿಯೂ ಕೂಡ ಇತ್ತು. ಆ್ಯಕ್ಚುಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಕೂಡ ಎಲ್ಲೂ ಎತ್ಕೊಳ್ಳೋಕ್ಕಾಗಿಲ್ಲ. ಬಟ್ ಎನಿವೇಸ್ ಎಲ್ಲಾನು ಅಸಮಾಧಾನತೆ ಈ ಸೀಸನಲ್ಲಿ ಇದೆ. ಬಟ್ ಹೋಪ್ ದಟ್ ನೆಕ್ಸ್ಟ್ ಸೀಸನ್ ಆ ಥರ ಮಾಡದೇ ಇರಲಿ. ಯಾಕಂದರೆ ನಮ್ಗೆ ಗೊತ್ತಿರೋ ಹಾಗೆ ನೆಕ್ಸ್ಟ್ ಸೀಸನಲ್ಲಿ ಒಂದಷ್ಟು ಒಳ್ಳೆ ಕಂಟೆಂಟ್ಗಳನ್ನ ಕರ್ಕೊಂಬರ್ಬೇಕು. ಯಾಕಂದರೆ ಕಂಟೆಂಟ್ಗಳೇ ಇಲ್ಲ ಅಂದಾಗ ಸುದೀಪ್ ಸರ್ ಕೂಡ ಸ್ಯಾಟರ್ಡೆ ಸಂಡೇ ಮಾತಾಡೋಕ್ಕೂ ಕೂಡ ಆಗಲ್ಲ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ. ಮೇ ಬಿ ಹೋಪ್ ದಟ್ ಬಿಗ್ ಬಾಸ್ ಟೀಮ್ ಅವರು ಒಂದು ಒಳ್ಳೆ ರಿಫೈನ್ ಮಾಡ್ಕೊಂಡು ಒಂದಷ್ಟು ಚೆನ್ನಾಗಿರೋ ಕಂಟೆಂಟ್ಗಳನ್ನ ಲೈಕ್ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಬರ್ತಾರೆ. ಸರ್ ಮಾತಾಡಲಿಲ್ಲ ಅನ್ನೋದು ಹೆಚ್ಚಾಗಿ ಇಲ್ಲಿ ಟೀಮ್ ಅವರು ಆಕ್ಚುಲಿ ಬಿಟ್ಕೊಟ್ಟಿಲ್ಲ. ಅಂದ್ರೆ ಯಾವುದೋ ಕೆಲವೊಂದು ಪಾಯಿಂಟ್ಸ್ಗಳನ್ನ ರೈಸ್ ಮಾಡೋಕ್ಕೆ ಬಿಟ್ಕೊಟ್ಟು ನೋಡಿ. ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ಸೀಸನ್ ಚಪ್ಪಾಳೆ ಅಂತ ಸುದೀಪ್ ಸರ್ ಕೈಯಿಂದ ಕೊಡ್ಸ್ಬಿಟ್ರ, ಇಮಿಡಿಯೇಟ್ ಆಗಿ ಚೇಂಜ್ ಮಾಡಾಕರು. ಅಲ್ಲೇ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ವಾರದ ಚಿಪ್ಪಾಳೆ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿ ಹಾಕಿದ್ರು. ಇದನ್ನ ಮಾಡೋದಕ್ಕೆ ಯಾಕೆ ನೀವು ಅಷ್ಟು ನೆಗೆಟಿವ್ ತೋರಕ್ಕೆ ನೀವು ಅಷ್ಟೊಂದೆಲ್ಲ ಟ್ರೈ ಮಾಡಿ ಸುದೀಪ್ ಸರ್ಗೆ ನೆಗೆಟಿವ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಒಬ್ಬ ಮೇರು ನಟ, ಅಷ್ಟು ಲೆಜೆಂಡ್ ಆಕ್ಚುಲಿ. ಇಲ್ಲಿ ಪೋಸ್ಟಲ್ ಚೇಂಜ್ ಮಾಡಿದ್ದು ನೀವೇ, ಈ ರೀತಿ ಮಾಡಕ್ ಹೋಗ್ಬೇಡಿ. ಸೊ ಯಾವ್ದಕ್ಕಾರ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಅದನ್ನ ಲೈಕ್ ಮಾಡೋ ಮುಂಚೆನೆ ಹಿಂಗ್ ಆಗುತ್ತೆ ಮುನ್ಸೂಚನೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಲೈಕ್ ನಿಮ್ಗೆ ಗೊತ್ತಿರುತ್ತೆ ಯಾವ ಕಂಟೆಸ್ಟೆಂಟ್ ಅಲ್ಲ. ನೀವು ಪಾಸಿಟಿವ್ ಮಾಡ್ಬೇಕು, ಹೌದು, ನಾನು ಇಲ್ಲ ಅಂತ ಹೇಳ್ತಲ್ಲ. ಪಾಸಿಟಿವ್ ಮಾಡೋ ನೆಪದಲ್ಲಿ ಹಂಗಂತ ಒಂದು ತಪ್ಪಾಗಿ ಪಾಸಿಟಿವ್ ಮಾಡೋದಕ್ಕೆ ಹೋಗ್ಬೇಡಿ. ನ್ಯಾಯವಾಗಿ ಅವ್ರು ಏನು ಗೇಮ್ ಆಟಾಡ್ಕೊಂಡ್ ಬಂದಿರ್ತಾರಲ್ಲ, ನ್ಯಾಯವಾಗಿ ಎಲ್ಲಿ ಡಿಸಿಷನ್ ತಗೊಂಡಿರ್ತಾರಲ್ಲ, ಆ ಒಂದು ಕಿಚನ ಚಪ್ಪಣೆ ಸಾಕಾಗಿತ್ತು. ವಾರದ ಕಿಚನ ಚಪ್ಪಲಿ ಅವತ್ತೇ ಕೊಟ್ಬಿಟ್ಟು ಇಬ್ರು ಕೊಟ್ಟಿದ್ರೆ ಆಗೋಗ್ತಿತ್ತು, ಅಶ್ವಿನಿ ಅವ್ರಿಗೂ ಮತ್ತೆ ಅವ್ರಿಗೂ. ಬಟ್ ಎಲ್ಲ ಒಂದ್ ಕಡೆ ಅದು ಬ್ಯಾಕ್ಲಾಶ್ ತುಂಬಾ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ನೀವೇ ಚೇಂಜ್ ಮಾಡಿದ್ರಲ್ಲ ಅದೊಂದು ಖುಷಿ ಇದೆ ಆಕ್ಚುಲಿ. ಹೋಪ್ ದಟ್ ನೋಡುವ ನಾಳೆ ಇನ್ಯಾವ ನಿಮ್ಮ ಎಡಿಟರ್ ಟೀಮ್ಸ್ ಒಂದು ಸ್ವಲ್ಪ ಒಂದು ಕೈ ಮುಗಿದು ಬಿಡುವ, ಯಾವ್ಯಾವ ರೀತಿ ಎಡಿಟಿಂಗ್ ಮಾಡ್ತಾರೆ ಗೊತ್ತಿಲ್ಲ. ಎಪಿಸೋಡ್ ಬಗ್ಗೆ ಮಾತಾಡಂಗಿದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಈ ಕಡೆ ರಕ್ಷಿತಾ ಶೆಟ್ಟಿ ಅವರ ಒಂದು ಹುಲಿ ಡ್ಯಾನ್ಸ್, ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, ಚೆನ್ನಾಗಿತ್ತು. ಹೌದು. ಸೊ ಗೈಸ್ ಪುಲಿ ಡ್ಯಾನ್ಸ್, ಅದೇನೋ ಪಿಲಿ ಡ್ಯಾನ್ಸ್ ಅಂತ ಹೇಳ್ತಾರೆ, ಚೆನ್ನಾಗಿದೆ ಆಕ್ಚುಲಿ. ನನಗೆ ತುಂಬಾ ಖುಷಿ ಆಯ್ತು. ಆ ಹುಡುಗಿ ಇನ್ನೂ ಸ್ವಲ್ಪ ಸಂಸ್ಕೃತಿ ಮರ್ತಿಲ್ಲ, ರೂಟ್ಸ್ ನಾನು ನೆನ್ಸ್ಕೊಂಡು ಇಲ್ಲಿ ಒಳಗಡೆ ತಗೊಂಡ್ಬಂದಿರೋ ಸ್ಟೇಜ್ ಅಲ್ಲಿ.
ಅಂಡ್ ಇನ್ನೊಂದು ಕಡೆ ಕಾವ್ಯ ಅವರ ಒಂದು ಕಳಪೆ ಒಂದು ಆಸೆನೂ ಕೂಡ ನೆರವೇರಿಸ್ಬಿಡ್ತಾರೆ ಬಿಗ್ ಬಾಸ್ ಅವರು. ಸೊ ನಾರ್ಮಲ್ ಆಗಿರೋ ಸುಳ್ಳು ಹೇಳ್ಬಿಟ್ಟು ಕಾಮಿಡಿ ಆಗಿರುವಂತ ಫನ್ ಇದನ್ನ ಕೊಟ್ಟು ಡಿಸಿಷನ್ ಕೊಟ್ಬಿಟ್ಟು ಆಕ್ಚುಲಿ ಕಳಪೆ ಕೊಡಬೇಕು ಅಂತ ರೀಸನ್ಸ್ಗಳನ್ನ ಕೊಡ್ತಾರೆ, ಕಾರಣಗಳನ್ನ. ಸೊ ಎಲ್ಲರೂ ಕೊಡ್ತಾರೆ, ಚೆನ್ನಾಗಿತ್ತು, ಮಜಾ ಮಾಡಿದ್ವಿ ಎಪಿಸೋಡ್ ಅಲ್ಲಿ. ಆಮೇಲೆ ನಡೀತಾ ಇದೆ ಗೈಸ್, ಆಕ್ಚುಲಿ ಎಲ್ಲ ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊಂತ ಇದ್ದಾರೆ ನಿನ್ನೆ ಎಪಿಸೋಡ್ ಅಲ್ಲಿ. ಅಂಡ್ ನಿನ್ನೆ ಇನ್ನೊಂದು ಸೆಗ್ಮೆಂಟ್ ಆಕ್ಟಿವಿಟಿ ನಡೆದಿರೋದ್ರೆ ನಿಮ್ಮ ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಅಂದ್ರೆ ನಿಮ್ಮ ಏಳಿಗೆ ಮತ್ತೆ ಕೆಳಗಡೆ ಒಂದು ಇದನ್ನ ಗ್ರಾಫ್ ಮುಖಾಂತರ ಹಾಕಿ ಸ್ಟ್ರಗಲಿಂಗ್ ಲೈಫ್ ಏನಿತ್ತು ಅಂತ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಎಲ್ಲರೂ ಸ್ಟ್ರಗಲಿಂಗ್ ಲೈಫ್ ಅವ್ರ ಬಗ್ಗೆ ಹೇಳ್ಕೊಂತಾರೆ. ಅವ್ರ ಲೈಕ್ ಊಟ ಇಲ್ಲದೆ ಇರೋದು ಕಷ್ಟಪಟ್ಟಿದ್ದು, ಅಂಡ್ ಅಶ್ವಿನಿ ಮೇಡಮ್ ಅವ್ರ ತಂದೆ ತೀರ್ಕೊಂಡಂತ ಟೈಮಲ್ಲಿ ಕಷ್ಟಪಟ್ಟಿದ್ದು, ಅಂಡ್ ಗಿಲ್ಲಿ ಅವರು ಈ ಕಡೆ ಅನ್ನಕ್ಕೋಸ್ಕರ ಲೈಕ್ ಪರದಾಡಿದ್ದು ಬೆಂಗಳೂರು ಬಂದಾಗ. ಅಂಡ್ ಈ ಕಡೆ ರಘು ಅವರ ಒಂದು ಲೈಕ್ ಫಿಟ್ನೆಸ್ ಬಗ್ಗೆ ಒಂದು ಅಪ್ ಅಂಡ್ ಡೌನ್ಸ್ ಬಗ್ಗೆ ಮಾತಾಡಿದ್ರು. ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ ಲಾಗಿಂಗ್ ಸ್ಟಾರ್ಟ್ ಮಾಡ್ಕೋತಾರೆ. ನನಗೆ ಲಾಸ್ಟ್ ಇಯರ್ ರೆಕಗ್ನೈಸ್ ಮಾಡಿದ್ದು ನನಗೆ ಲೈಕ್ ಅದು ಇಷ್ಟ ಆಯ್ತು, ಬಿಗ್ ಬಾಸ್ ಬಂದಿದ್ದು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅವರೊಂದು ಇದನ್ನ ತೋಡ್ಕೋತಾರೆ. ಧನುಷ್ ಅವರು ಆಕ್ಚುಲಿ ಸೊ ಅವರ ಒಂದು ಎಕ್ಸಾಮ್ ಟೈಮ್ ಅಂದ್ರೆ ಡಿಪ್ಲೊಮಾ ಮಾಡ್ಕೊಂಡು ಬಂದಾದ್ಮೇಲೆ ಚಾನ್ಸ್ಗಳು ಸಿಗ್ದೇನೆ ಆ ಟೈಮಲ್ಲಿ ರಿಲೇಟಿವ್ಸ್ ಎಲ್ಲ ಲೈಕ್ ಅದೆಲ್ಲ ಜೀವನದಲ್ಲಿ ನಮಗೂ ನಡೆದಿದೆ, ಸೊ ನಿಮಗೂ ನಡೆದಿರುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆ ಅಪ್ ಅಂಡ್ ಡೌನ್ಸ್ ಮಾತಾಡಿದ್ದಾರೆ. ಸೊ ಅದ್ರ ಬದಲು ಬೇರೆ ಏನಾದ್ರು ಲೈಕ್ ಅಪ್ ಅಂಡ್ ಡೌನ್ಸ್ ಬದಲು ಲೈಕ್ ಇನ್ನು ಜನಗಳಿಗೆ ಖುಷಿ ಪಡುವಂಥವು ಏನಾದ್ರು ಕಾಮಿಡಿ ಸ್ಕಿಟ್ಗಳನ್ನ ಕೊಟ್ಟಿದ್ರೆ ಇನ್ನು ಬೆಟರ್ ಆಗಿರ್ತಿತ್ತು ಅಂತ ಅನ್ಸುತ್ತೆ. ಓವರ್ ಆಲ್ ಈ ಗ್ರ್ಯಾಂಡ್ ಫಿನಾಲೆ ಅಂತ ಬಂದಾಗ ಸೊ ನಮ್ಗೆ ಈ ಸೀಸನ್ ಎಸ್ಪೆಷಲಿ ಫ್ಲಾಪ್ ಆಯಿತು ಅಂತ ಅನ್ಸುತ್ತೆ. ಗ್ರ್ಯಾಂಡ್ ಫಿನಾಲೆ ವೀಕ್ ಅಂತಂದ್ರೆ ಇನ್ನೂ ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿ ಇರಬೇಕಿತ್ತು. ಅಂದರೆ ಲೈಕ್ ಒಳ್ಳೊಳ್ಳೆ ಕಾಮಿಡಿ ಮಾಡುವಂಥ ಸ್ಕಿಟ್ಗಳು, ಇನ್ನೂ ಒಳ್ಳೊಳ್ಳೆ ಆಕ್ಟಿವಿಟಿ ಕೊಡಬೇಕಾಗಿತ್ತು. ಸೊ ಎಲ್ಲೊಂದು ಕಡೆ ಈ ಬಿಗ್ ಬಾಸ್ ಇದರಲ್ಲಿ ಸೋತಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ನಿಮ್ಗೆ ಅನ್ಸಿದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಒಟ್ಟಿನಲ್ಲಿ ಗೈಸ್ ನೋಡುವ, ಇನ್ನೊಂದಷ್ಟು ಅಪ್ಡೇಟ್ಗಳು ಬಂದು ಅಂದರೆ ಅದನ್ನು ವಿಡಿಯೋ ಮಾಡಿ ತಿಳಿಸ್ತೀವಿ. ಸಾಯಂಕಾಲ ಸಿಗಿ 5:30ಗೆ ಲೈವಲ್ಲಿ ಜಾಯ್ನ್ ಆಗಿ ಮಾತಾಡುವ. ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಾಗ ಸಿಗೋಣ. ಬಾಯ್.